ನಮ್ಮ ಭಾರತ ದರ್ಶನದ ಸೀರೀಸ್ ಇದ್ದ 3ನೇ ಪಾರ್ಟ್ ಒಳಗ ನಾವು ಇವತ್ತು ಕವರ್ ಮಾಡೋರ ದೇವ್ರಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ನವಯುಗದ ಆಧುನಿಕ ಮಧ್ಯಮ ವರ್ಗದ ರೈಲ್ ಇದೈತ್ರಿ. ಈ ಟ್ರೈನ್ ಒಳಗೆ ನಿಮ್ಗೆ ಡಿಜಿಟಲ್ ಕೋಚ್ ಇಂಡಿಕೇಟರ್ಸ್, ಪ್ರೀಮಿಯಂ ಅಂಡ್ ಕ್ಲಾಸಿ ಇಂಟೀರಿಯರ್ಸ್, ಅಡ್ವಾನ್ಸ್ಡ್ ಚಾರ್ಜಿಂಗ್ ಸಾಕೆಟ್ಸ್ ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಅಪ್ಗ್ರೇಡೆಡ್ ಟಾಯ್ಲೆಟ್ಸ್ ನೋಡಕ್ ಸಿಗ್ತಾವ್ರಿ. ಇದಷ್ಟೇ ಅಲ್ಲದೆ ನಿಮಗೆ ಟ್ರಾವೆಲ್ ಮಾಡೋದ್ ಮುಂದೆ ಚಲೋ ಊಟ ಮಾಡ್ಬೇಕಂತೇಳಿ ಹೈ ಕ್ಲಾಸ್ ಪ್ಯಾಂಟ್ರಿ ಕಾರ್ ಫೆಸಿಲಿಟೀಸ್ನು ಈ ಟ್ರೈನ್ ಒಳಗೆ ನಿಮ್ಗೆ ಪ್ರೊವೈಡ್ ಮಾಡಿರ್ತಾರೆ. ನಾವಿವತ್ತು ಇದ್ರದ ಇನಾಗ್ರಲ್ ಜರ್ನಿನ ಕವರ್ ಮಾಡತ್ತೀವಿ ಗಯಾದಿಂದ ನ್ಯೂ ಡೆಲ್ಲಿಗೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿದ್ರಿ, ನಾನು ನಿಮಗೆ ಮಾತು ಕೊಟ್ಟಿದ್ದೆ ಶ್ರೀಮಂತರ ರಾಜಧಾನಿನ ನಿಮಗೆ ತೋರಿಸಿದ್ದೆ. ಈಗ ಬಡವರ ರಾಜಧಾನಿ ಆದಂಥ ಅಮೃತ್ ಭಾರತ್ ಎಕ್ಸ್ಪ್ರೆಸ್ದ ಜರ್ನಿ ತೋರಿಸ್ಬೇಕಂತೇಳಿ ನಾನು ಇವತ್ತು ಬಂದೇನ್ರಿ ಬಿಹಾರದ ಗಯಾಗ. ಹೌದ್ರಿ, ಕರೆಕ್ಟ್ ಕೇಳಿಸೋದೇನ್ರಿ. ನಾನು ಸದರ್ನ್ ಪಾರ್ಟ್ ಆಫ್ ಬಿಹಾರ ಒಳಗಿರುವಂತಹ ಗಯಾಗ ಬಂದೀನಿ. ಮಗಧ ರೀಜನ್ ಅಂತ ಹೇಳಿ ಇದಕ್ಕೆ ಕರೀತಾರೆ. ಹೌದ್ರಿ, ನೀವು ಕೇರ್ಬೋದು ಬೋಧಗಯ ಬುದ್ಧ ಅವರ ಎಲ್ಲಿ ಜ್ಞಾನ ಪ್ರಾಪ್ತಿ ಆಗಿತ್ತಲ್ಲ ಅದ ಬೋಧಗಯ ಮತ್ತು ಶಾಂತಿ ಸ್ತೂಪ ಇರುವಂಥ ಈ ಪುಣ್ಯ ಸ್ಥಳದೊಳಗೆ ಇವತ್ತು ನಾನು ಅದನ್ರಿ. ಈ ಪುಣ್ಯ ಸ್ಥಳದಿಂದ ಒಂದು ಹೊಸ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಟ್ ಆಗತೈತಿ ಗಯಾದಿಂದ ಡೆಲ್ಲಿಗೆ. ಇದು ಇನಾಗ್ರೇಷನ್ನು ಕವರ್ ಆಗುತ್ತಾ ಮತ್ತು ಒಂದು ಹೊಸ ಇವೆಂಟ್ನ ಔಟ್ಸೈಡ್ ಕರ್ನಾಟಕ ನಾನು ಇವತ್ತು ಕವರ್ ಮಾಡಕ್ಕೆ ಬಂದೀನಿ. ನೋಡೋಣ ಅಂತ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ ಒಳಗೆ ಇನಾಗ್ರೇಷನ್ ಸೆರೆಮನಿ ಎಲ್ಲ ಹೆಂಗಿರುತ್ತೆ ಮತ್ತು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಹೆಂಗೈತೆ ಅಂತೇಳಿ. ಯಾಕೆ ಹೇಳ್ರಿ, ಇದಿರೋದು ಬರೀ ಜನರಲ್ ಮತ್ತು ಸ್ಲೀಪರ್ ಕ್ಲಾಸ್ ಕೋಚಸ್ಗಳ್ರಿ. ಬಡವರಿಗೆ ಅಂತೇಳಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಪ್ರೆಸೆಂಟ್ ಮಾಡತ್ತಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಭಾರತ ದರ್ಶನ ಸೀರೀಸ್ನ ಮಾಡತ್ತೇನೆ ರೀ. ಸೀರೀಸ್ ಒಳಗೆ ನಮ್ದು ಫಸ್ಟ್ ಹೆಜ್ಜೆ ಇತ್ತು ನಮ್ಮ ಬೆಂಗಳೂರಿನಿಂದ ದಿಲ್ಲಿಗೆ. ಇಲ್ಲಿಂದ ಮತ್ತು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಬಂದೀವಿ ಉತ್ತರ ಪ್ರದೇಶದ ಕಾನ್ಪುರಕ್ಕೆ. ನೋಡ್ರಿಲ್ಲ, ಮಸ್ತ್ ಇನಾಗ್ರೇಷನ್ಗೆ ಕೇಸರಿ ಬಿಳಿ ಹಸಿರು ಥೀಮದ ಬಲೂನ್ಸನ್ನು ಅಟ್ಯಾಚ್ ಮಾಡ್ಯಾರ. ಎಷ್ಟು ನೋಡ್ರಿ, ಬ್ರ್ಯಾಂಡ್ ನ್ಯೂ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಪ್ರೆಸೆಂಟ್ ಮಾಡ್ಯಾರ. ಅಷ್ಟೇ ಅಲ್ದ ಬ್ರ್ಯಾಂಡ್ ನ್ಯೂ ಅಲ್ದ ನಿಮಗೆ ಡಿಜಿಟಲ್ ಬೋರ್ಡ್ ನೋಡಕ್ಕೆ ಸಿಗುತ್ತೆ. ನೋಡ್ರಿ, ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್ ಯಾವ ಕೋಚ್ ಅಂಥೇಳಿ ನೀವು ಬರೀ ಮೊದಲ ಇಲ್ಲಿ ನೋಡ್ತಿದ್ರಿ, ಇಲ್ಲೂ ಐತಿಗ S4 ಅಂತೇಳಿ. ಬಟ್ ನಿಮ್ಗೆ ಇದ್ರೊಳಗೂ ಬರುತ್ತೆ ಡಿಜಿಟಲ್ ಸೈನ್ ಬೋರ್ಡ್ ಒಳಗೆ. ಹಿಂದೆ ನಿಮಗೆ ಹಾಟ್ ಬಫೆಟ್ ಕಾರು ಐತಿ. ಪೂರ್ತಿ ಇದ್ರದ್ದು ರಿವ್ಯೂ ತೋರಿಸೋಣಂತ ಮತ್ತು ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸು ಬಂದಾರ. ರೈಲ್ ಫೀಲ್ಡಿದ್ದ ಟ್ರಾವೆಲ್ ಇಂಡಿಯಾ ವಿತ್ ರಿಷಿ, ಟ್ರೈನ್ ಗುರು, ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬೈ ಸತ್ಯ ಆದಂಥ ಸತ್ಯ ಅನ್ನ ಮತ್ತು ಇನ್ನೊಂದಿಷ್ಟು ಕ್ರಿಯೇಟರ್ಸು ಎಲ್ಲ ಲೋಕಲ್ ಕ್ರಿಯೇಟರ್ಸ್ ಈ ಟ್ರೈನ್ನ ಇನಾಗ್ರೇಷನ್ ಮಾಡೋಕೆ ಬಂದಾರ. ಇದೇನಿಲ್ಲ ಅಂದರೂ 8ನೇ ಅಮೃತ್ ಭಾರತ್ ರೀ ಬಿಹಾರಕ್ಕೆ. ಯಾವುದೋ ಒಂದು ಇವೆಂಟ್ ಇದ್ದರೂ ಸ್ಕೂಲ್ ಹುಡುಗರನ್ನೆಲ್ಲ ಕರೆಸಿ ಅವ್ರನ್ನ ಒಂದಷ್ಟು ಇವೆಂಟ್ಸ್ ಇಡಿಸಿ ಕಾರ್ಯಕ್ರಮ ಮಾಡಿಸಿ ಮಸ್ತಾಗಿ ಮಾಡಿಸೋದ ಒಂದು ಕಲ್ಚರ್. ಇಲ್ಲಿ ನೋಡ್ರಿ, ಅದಕ್ಕೆ ಸ್ಟೇಜ್ನು ರೆಡಿ ಆಗೈತಿ. ಇಲ್ಲಿ ನೋಡ್ರಿ, ಲೋಕೋಮೋಟಿವ್ ಸೈಡ್ ಬಂದೀವಿ. ಮತ್ತು ನಿಮಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ದ ಒಂದು ಕ್ಲಾಸ್ ಏನಪ್ಪ ಅಂತಂದ್ರೆ ಇದಕ್ಕೆ ನಿಮ್ಗೆ ಪುಷ್ಪುಲ್ ಟೆಕ್ನಾಲಜಿ ಅಂತ ಇಂಜಿನ್ನ ಸಿಗ್ತಾವ್ರಿ. ಅಂದ್ರೆ ಲೋಕೋಮೋಟಿವ್. ಯಾಕಂತಂದ್ರೆ ಒಂದು ಲೋಕೋಮೋಟಿವ್ ನಿಮ್ಗೆ ಮುಂದೂ ಲೀಡ್ ಮಾಡ್ತಿರುತ್ತೆ, ಒಂದು ಹಿಂದೂ ಲೀಡ್ ಮಾಡ್ತಿರುತ್ತೆ. ಇದು ಬಂದ್ಬಿಟ್ಟು ವ್ಯಾಫೈ ಲೋಕೋಮೋಟಿವ್ 3004 ವಡೋದರಾ ಲೋಕೋ ಶೆಡ್ ಅದು. ಇಲ್ಲಿ ನೋಡ್ರಿ, ಇನಾಗ್ರಲ್ ಸ್ಪೆಷಲ್ ಟ್ರೈನ ನಂಬರ್ ಬಂದ್ಬಿಟ್ಟು 03621. ಎಷ್ಟು ಮಸ್ತ್ ರೀ. ವಾ, ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಏನೋ ಒಂದು ಇವೆಂಟ್ ಆಗುತ್ತಂದ್ರೆ ಅದನ್ನು ಅದ್ದೂರಿಯಾಗಿ ಆಚರಿಸೋದು ನಮ್ಮ ಸಂಪ್ರದಾಯ. ಇವತ್ತು ಗಯಾದಾಗ ಅಮೃತ್ ಭಾರತ್ ಅಷ್ಟೇ ಅಲ್ಲದೆ ಇನ್ನೊಂದು ಇವೆಂಟ್ನೂ ಐತ್ರಿ. ಗಯಾಯಿಂದ ಹೊಸ ಲೋಕಲ್ನೂ ಸ್ಟಾರ್ಟ್ ಆಗತ್ತೈತಿ ವೈಶಾಲಿ ಅನ್ನೋ ರೀಜನಿಗೆ, ಅಂದ್ರೆ ವೈಶಾಲಿ ಸ್ಟೇಷನಿಗೆ. ಇದು ಬಿಹಾರ ಒಳಗನ ಬರುತ್ತೆ ರೀ. ಭಾಳ ಲಾಂಗ್ ರನ್ನಿಂಗ್ ಮೆಮೊ ಐತಿದ, ಅಂದ್ರೆ ಲೋಕಲ್ಲು ಅಂತ ಹೇಳ್ಬೋದು ನೀವು. ವಾವ್, ಇದನ್ನು ಎಷ್ಟು ಮಸ್ತ್ ಇದು ಮಾಡ್ಯಾರ ನೋಡ್ರಿ. ಹೇಳ್ದಂಗೆ ನೋಡ್ರಿ, ಗಯಾ ವೈಶಾಲಿ ಬುದ್ಧ ಸರ್ಕ್ಯೂಟ್ ಮೆಮು ಟ್ರೈನ್. ವಾವ್, ಬುದ್ಧ ಸರ್ಕ್ಯೂಟ್. ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಬುದ್ಧ ಅವ್ರದ್ದು ಏನೇನು ಸ್ಥಳಗಳು ಅದಾವಲ್ಲ ಇಲ್ಲಿ, ಅಲ್ಲೆಲ್ಲ ಈ ಟ್ರೈನ್ ಓಡುತ್ತಂತ ಅನ್ಕೋತಾನೆ ಆ ಏರಿಯಾಸ್ ಒಳಗೆ. ಗಯಾದಿಂದ ಬುದ್ಧ ಸರ್ಕ್ಯೂಟ್ ಮೆಮು ಟ್ರೈನ್ ಎಷ್ಟು ದೊಡ್ಡ ಮೆಮೊ ಐತೆ ಹೇಳ್ರಿ. ಇದು ಏನಿಲ್ಲ ಅಂದರೂ ಒಂದು 3 ಮೆಮೊ ಟ್ರೈನ್ಗಳನ್ನ ಕೂಡಿಸಿ ಮಾಡ್ಯಾರ. ಜೊಲ್ಲಾರ್ಪೇಟೆ ಮೆಮೊ ನೋಡಿರ್ಬೋದು ನೀವು, ಅಷ್ಟು ದೊಡ್ಡದೈತಿ ಇದು. ವಾ, ಎಲ್ಲ ಕಡೆನೂ ಎಕ್ಸೈಟ್ಮೆಂಟ್ ನೋಡ್ರಿ ಇಲ್ಲಿ ಟ್ರೈನಿಗೆ. ಹಂಗೆ ಕಂಟಿನ್ಯೂಸ್ ಫೋಟೋ ಮೇಲೆ ಫೋಟೋ ಆಗಬಿಟ್ಟೈತಿ. ಇದು ನಮ್ದು ಲೋಕೋಮೋಟಿವ್. ವಾವ್, ಫ್ರಂಟಿಂದ ಲುಕ್ ನೋಡ್ಕೊಂಬಿಡ್ರಿ ನೀವು. ಎಷ್ಟು ಮಸ್ತ್ ಅದ. ಮದುವೆ ಹೆಣ್ಣಿಂದ ತಯಾರಿ ಮಾಡ್ಯಾರ ಲೋಕೋಮೋಟಿವ್ಗೆ.
ಇಲ್ಲಿ ನೋಡ್ರಿ ಇಲ್ಲಿ 2 ಮೆಮೊರಿನ ಕೂಡ್ಸ್ಯಾರ ಇವ್ರ. ನಾನೇನೋ 2 ಒಂದ ಅನ್ಕೊಂಡಿದ್ದೆ, ಬಟ್ ಇದೆ ಗಯಾ ಕೊಡರ್ಮ, ಅದು ಗಯಾ ವೈಶಾಲಿ 2 ರೇಕ್ನ ಮಿಕ್ಸ್ ಮಾಡ್ಯಾರ. ಗಯಾ ಜಂಕ್ಷನಿಂದ ನೋಡ್ರಿ ಇಲ್ಲಿ ಕ್ಯೂಲ್ ಗಯಾ ಪಟ್ನಾ और ग्रैंड कॉइन लाइन, हाँ ग्रैंड कॉर्ड लाइन, ಅದು कॉर्ड ಅದು ಹಿಂದಿ ಓದಕ್ಕೆ ಬರೋ ಗ್ರ್ಯಾಂಡ್ कॉर्ड लाइन का जंक्शन. ಇದೇನು ನಾವು ಈಗ ಲೈನ್ ಹೋಗ್ತೇವಲ್ಲ, ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ಮಟ್ಟ ಪೂರ್ತಿ ಗ್ರ್ಯಾಂಡ್ ಕಾರ್ಡ್ ಲೈನ್ ಐತ್ರಿ. ಈ ಗ್ರ್ಯಾಂಡ್ ಕಾರ್ಡ್ ಅಂದ್ರೆ ಏನಂತೇಳಿ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ಸ್ ಇದು ನಮ್ಮ ಟ್ರೈನ್ ಓಪನ್ ಆಗಲಿ, ಇನ್ನೂ ಡೋರ್ಸ್ ಎಲ್ಲ ಓಪನ್ ಇಲ್ಲ, ಓಪನ್ ಆದ ಬಳಿಕ ಫಸ್ಟ್ ಒಳಗೆ ಹೋಗಿ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ತೀನಿ. ಯಾಕಂತಂದ್ರೆ ನಮ್ಮ ಚಾನಲ್ ಒಳಗೆ ಫಸ್ಟ್ ಟೈಮ್ ನೀವು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಜರ್ನಿ ನೋಡತ್ತೀರಿ. ಇದೇ ನೋಡ್ರಿ ಮೇನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇದೈತಿ ಗಯಾದನ ರೀ, ನೋಡ್ಬೋದು ನೀವು ಇಲ್ಲೇ. ಮತ್ತು 130 ಲಿಮಿಟ್ ಮಾಡಿರಿ ಇದನ್ನ. ವಾವ್, ಫಸ್ಟ್ ಟೈಮ್ ನೋಡೋದಿದ್ದು ನಾನು. ಯಾಕಂದ್ರೆ ನಾರ್ಮಲಾಗಿ 160 ಲಿಮಿಟ್ ಮಾಡ್ತಾರೆ LHBನ. ಇದನ್ನು ಟ್ರ್ಯಾಕ್ ಸ್ಟ್ಯಾಂಡರ್ಡನ್ನು ಎಲ್ಲ ನೋಡ್ಕೊಂಡು 130 ಲಿಮಿಟ್ ಮಾಡ್ರೆ. ವೆದರ್ ಬಗ್ಗೆ ನನ್ನ ಮಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ರೀ, ಭಾಳ ಹ್ಯೂಮಿಡ್ ಕಂಡೀಷನ್ ಐತಿ. ಮತ್ತು ನೀವು IRCTC ಸ್ಟಾಲ್ಗಳು ಇರ್ತಾವಲ್ಲ, ಅಲ್ಲಿ ನೋಡಿರ್ಬೋದು ನೋ ಬಿಲ್ ದ ಫುಡ್ ಇಸ್ ಫ್ರೀ ಅಂತೇಳಿ. ಬಟ್ ಎಲ್ಲೂ ಅದನ್ನು ನಾವು ನೋಡಿಲ್ಲ ಬಿಲ್ ಕೊಡೋದನ್ನು. ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಸ್ಟಾಲ್ ಐತಿ ಗಯಾ ಒಳಗೆ, ಇವರ ಬಿಲ್ ಸಿಸ್ಟಮ್ ಇಟ್ರ. ಇದು ನೋಡ್ರಿ ಇಲ್ಲಿ ಜನರಲ್ ಸೆಕೆಂಡ್ ಕ್ಲಾಸ್ ಕೋಚ್ ಐತಿ. ಇದ್ರೊಳಗೆ ಸದ್ಯಕ್ಕೆ ನಿಮಗೆ ಡಿಜಿಟಲ್ ಬೋರ್ಡ್ ನೋಡಕ್ಕೆ ಸಿಗುತ್ತೆ. ಜನರಲ್ ಪ್ಯಾಸೆಂಜರ್ಸಿಗೆ ಸದ್ಯಕ್ಕೆ ಏನು ಸುವಿಧೆ ಕಮ್ಮಿ ಮಾಡಿಲ್ಲ ರೀ. ಎಲ್ಲ ಏನೇನು ಫೆಸಿಲಿಟೀಸ್ ಸಿಗಬೇಕಲ್ಲ ಎಲ್ಲನೂ ಇದ್ರೊಳಗೆ ಕೊಟ್ರೆ. ಒನ್ಸ್ ಇದು ಓಪನ್ ಆಗಲಿ ಅದಕ್ಕಷ್ಟು ವೇಟ್ ಐತೆ ನನಗೀಗ. ಬರೀಗ ಇಂಟೀರಿಯರ್ಸ್ ನೋಡೋಣ ಅಂತ. ಇದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸದ್ದು ಒಳಗೆ ಎಂಟ್ರಿ ಆಗಿ ಕೊಡ್ಕ ನಿಮ್ಗೆ ನೀಟ್ ಆ್ಯಂಡ್ ಕ್ಲೀನ್ ವಾಶ್ ಬೇಸಿನ್ ಏರಿಯಾಸ್ ಎಲ್ಲ ಸಿಗತ್ತೆ ರೀ. ಮತ್ತು ಒಳಗೆ ಬಂದು ಹುಡುಕ ಇದೆ ಜನರಲ್ ಕ್ಲಾಸ್ ಕೋಚ. ವಾವ್, ಏನು ಪ್ರೀಮಿಯಮ್ ಸೀಟಿಂಗ್ ಕೊಟ್ಟಾರ ರೀ. ಫಸ್ಟ್ ಟೈಮ್ ನಾನು ನೋಡತ್ತಿದ್ದೆ. ಇಲ್ಲಿ ನೋಡ್ರಿ ಇಲ್ಲಿ ನೀವು ಜನರಲ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೂ AC ಸ್ಟೈಲ್ ಕಂಫರ್ಟೇಬಲ್ ಮತ್ತು ರಿಲ್ಯಾಕ್ಸ್ಡ್ ಸೀಟ್ಗಳು ನಿಮಗೆ ಸಿಗ್ತಾವೆ. ಕುಷನಿಂಗ್ ನೋಡ್ರಿ ಇದು ಅಷ್ಟೇ ನೀವು. ಮತ್ತು ಚಾರ್ಜಿಂಗ್ ಸಾಕೆಟ್, C-ಟೈಪ್, USB-A, ನಾರ್ಮಲ್ ಅಡ್ಯಾಪ್ಟರ್ ಪಿನ್. ವಾ, ಏನೇನು ಬೇಕು ನಿಮ್ಗೆ ಇನ್ನೂ ಫೆಸಿಲಿಟಿ. ವಾಟರ್ ಬಾಟ್ಲ್ ಹೋಲ್ಡರ್ ಐತಿ, ಮತ್ತು ಇಲ್ಲಿ ನಿಮ್ಗೆ ಫೋನ್ ಹೋಲ್ಡರ್ ಐತಿ. ಸೀಟ್ ನೋಡ್ರಿ ಕುಷನಿಂಗ್. ನೀವು ಜನರಲ್ ಟಿಕೆಟ್ ತೊಗೊಂಡು ಇದ್ರೊಳಗೆ ಟ್ರಾವೆಲ್ ಮಾಡ್ಬೋದು ಅಂದ್ರೆ ನಂಬ್ತಾರೆ. ವಾಹ್, ಇದು ನೋಡ್ರಿ ಇಂಟೀರಿಯರ್ಸ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ದ. ಆರಾಮ್ ನಿಮಗೆ ಅನೌನ್ಸ್ಮೆಂಟ್ ಐತಿ, ಎಮರ್ಜೆನ್ಸಿ ವಿಂಡೋದೆಲ್ಲ ಕೊಟ್ರ. ಫ್ಯಾನ್ಸ್ ಅದಾವ, ಫ್ಯಾನ್ಸ್ ಅಂದ್ರೆ ನಾರ್ಮಲ್ ಆಗಿರ್ತಾವೆ. ಮತ್ತು ಒಳಗೆ ನೋಡ್ರಿ ಇಲ್ಲಿ ಜನರಲ್ ಒಳಗೆ ನಿಮಗೆ ಲಿಟ್ರಲಿ CCTV ಕೊಟ್ರ, ಡಿಜಿಟಲ್ ಬೋರ್ಡ್ಸ್ ಕೊಟ್ರ. ರೈಲ್ವೇಸ್ ಅಂತೂ ಅಪ್ಗ್ರೇಡೇಷನ್ನಿಗೆ ಮುಂದುವರೆದದ್ದು ನೋಡ್ರಿ. ಇದು ನನಗೆ ಫ್ರ್ಯಾಂಕ್ಲಿ ಭಾಳ ಇಷ್ಟ ಆಯ್ತು. ಯಾಕಂತಂದ್ರೆ ಜನರಲ್ ಪ್ಯಾಸೆಂಜರ್ಸಿಗೆ ಈ ಟೈಪ್ ಫೆಸಿಲಿಟೀಸ್ ಕೊಡತ್ತಾರಲ್ಲ, ಬಡವ್ರಿಗೂ ಫೆಸಿಲಿಟೀಸ್ ಕೊಡ್ಬೇಕಂತೇಳಿ ಬಡವರ ರಾಜಧಾನಿ ಅಂಥೇಳಿ ನಾವು ಇದಕ್ಕೆ ಕರೆಯೋಣಂತ್ರಿ. ಅದ ವಂದೇ ಭಾರತ, ಇದು ಅಮೃತ ಭಾರತ. ಇದು ಅಮೃತ ಭಾರತ, ಅಮೃತ ರಾಷ್ಟ್ರಕ್ಕಾಗಿ. ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಮಾಡೀನಿ ರೀ, ಇಲ್ಲಿ ನೋಡ್ರಿ ಇಲ್ಲಿ ಸೇಮ್ ಒಂದೇ ಭಾರತದಾಗ ಅದೇನು ಕಪ್ಲಿಂಗ್ ನಡಕ್ಕೆ ವೆಸ್ಟಿಬಲ್ ಕೊಟ್ಟಿರ್ತಾರಲ್ಲ ಅದನ್ನು ಪ್ರೊವೈಡ್ ಮಾಡ್ಯಾರ. ಇದು ಜನರಲ್ ಟು ಜನರಲ್ ನಿಮಗೆ ಕನೆಕ್ಟಿವಿಟಿನೂ ಈ ಟ್ರೈನ್ ಒಳಗೆ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಟೈಮ್ ಯಾವುದೋ ಒಂದು ಜನರಲ್ ಕೋಚಿಂದ ಜನರಲ್ ಕೋಚಿಗೆ ಹೋಗ್ಬೇಕಂದ್ರೆ ನೀವು ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಕನೆಕ್ಟಿವಿಟಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ವಾವ್, ವಾಶ್ರೂಮ್ ನೋಡ್ರಿ, ಇದು ಜನರಲ್ ವಾಶ್ರೂಮ್ ರೀ. ಇದು ಎಲ್ಲರೂ ಕೇಳತ್ತಿದ್ರಿ ರೈಲ್ವೆ ಬರೀ ಶ್ರೀಮಂತರಿಗೆ ಹೊಸ ಟ್ರೈನ್ಗಳನ್ನ ಬಿಡತೈತಿ, ಬಡವರಿಗಿಲ್ಲ ಅಂತೇಳಿ. ಇದು ನಿಮ್ಗೆ ಬಡವರ ವಂದೇ ಭಾರತ್ ಎಲ್ಲ ಹೊಸದೈತೆ ನೋಡ್ರಿ. ಬಟ್ ಒಂದೇ ಬೇಜಾರಿನ ಸಂಗತಿ ಏನಂತಂದ್ರೆ ಇದುವರೆಗೂ ನಮ್ಮ ಕರ್ನಾಟಕಕ್ಕೆ ಬರೀ ಅದು ಯಾವುದಪ್ಪ ಅಂತಂತಂದ್ರೆ ವೆಸ್ಟ್ ಬೆಂಗಾಲದ ಮಾಲ್ದಾ ಟೌನಿಂದ ಬೆಂಗಳೂರಿಗೆ ಬರುವಂಥ ಅದು ನಮ್ಮ ಕರ್ನಾಟಕಕ್ಕೆ ಅಷ್ಟು ಯೂಸ್ ಇಲ್ಲ ಅನ್ಕೋತ ನಾನು ಹೋಪ್ ಮಾಡ್ತೀನಿ ಮತ್ತು ರಿಕ್ವೆಸ್ಟು ಮಾಡ್ತೀನಿ ನಮ್ಮ ರೈಲ್ವೆ ಮಂತ್ರಿಯವ್ರಿಗೆ ಮತ್ತು ರೈಲ್ ಡಿಪಾರ್ಟ್ಮೆಂಟ್ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಬೀದರ್ದಿಂದ ಬೆಂಗಳೂರು ಅಥವಾ ಮೈಸೂರು ನಡಕ ಓಡಿಸ್ಬೇಕು ಡೈಲಿ ಅಂತಂತೇಳಿ. ಇರುವಂಥ ಕ್ರೌಡಿಗೆ ಇರುವಂಥ ಡಿಮ್ಯಾಂಡಿಗೆ ಈ ಟ್ರೈನ್ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಂದು ಹೋಪ್ ಐತಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಬರೀ ಬೀದರ್, ಕಲಬುರ್ಗಿ ಈ ರೀಜನ್ ಅಷ್ಟೇ ಅಲ್ಲದೆ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಬೆಳಗಾವಿ ಅಥವಾ ಮೀರಜ್ದಿಂದ, ಯಾಕೆ ಮೀರಜ್ ಹೇಳ್ತಾನಂತಂದ್ರೆ ಮೀರಜ್ಗಿಂತ ಮೊದಲು ಏನು ಬರ್ತಾವಲ್ಲ ಎಲ್ಲ ಬಾರ್ಡರ್ ಏರಿಯಾ ಬರುತ್ತೆ. ನಮ್ಮ ಕುಡ್ಚಿ ರಾಯಭಾಗದೆಲ್ಲ ಅವ್ರಿಗೂ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಬೇಕಲ್ರಿ. ಮಾಡಿ ಮೈಸೂರು ಇಲ್ಲ ಮುಂದೆ ಮಂಗಳೂರು ಮಠ ಅದನ್ನು ವಾಯ ಮೈಸೂರು ತೊಗೊಂಡು ಹಿಂಗೂ ಹೋಗ್ಬೋದು. ಹೆಂಗೆ ಹೇಳ್ರಿ, ಉಗಾರ್ಕೋದ್ರಿಂದ ಸ್ಟಾರ್ಟ್ ಆತ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಅರಸೀಕೆರೆ, ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಹಿಂಗೂ ತರ್ಬೋದು. ಯಾಕಂತಂದ್ರೆ ಈ ರೀಜನ್ ಒಳಗಿರೋ ಎಲ್ಲ ಪ್ಯಾಸೆಂಜರ್ಸಿಗೂ ಹೆಲ್ಪ್ ಆಗುತ್ತೆ. ಮತ್ತು ಕಾರವಾರದಿಂದ ಒಂದು ಬೀದರ್ಗೆ ವಾಯ ಮಂಗಳೂರ್ನು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಬರ್ಬೇಕಂತೇಳಿ ನಂದು ಡಿಮ್ಯಾಂಡ್ ಐತ್ರಿ. ಈ ರೂಟೇಷನ್ ಎಲ್ಲ ಹೆಂಗೆ ಅನ್ಸುತ್ತೆ ಅಂತೇಳಿ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ. ಕಾರವಾರ, ಮಂಗಳೂರು, ಬೀದರ್ ಹೆಂಗಪ್ಪ ಅಂತ ನಾನು ನಿಮ್ಗೆ ರೂಟ್ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಕಾರವಾರ ರೀ, ಮಂಗಳೂರಿಂದ ಅರಸೀಕೆರೆದಿಂದ ಚಿಕ್ಕಜಾಜೂರಿಂದ ನಮ್ಮ ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಈ ರೀಜನ್ನಿಂದ ಬಿಜಾಪುರದಿಂದ ಮಂಗಳೂರು. ಇದೊಂದು ನನಗೆ ಅಮೃತ್ ಭಾರತದ ಡಿಮ್ಯಾಂಡ್ ಐತಿ.
ಇವೆಲ್ಲ 4 ಅಮೃತ್ ಭಾರತ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಭಾಳ ಖುಷಿ ಆಗತ್ತೆ ರೀ. ಮತ್ತು ಶಿವಮೊಗ್ಗದವ್ರಿಗೂ ಕೇಳ್ತೀರಂತಂದ್ರೆ ಅದನ್ನು ಒಂದು ಯಾಕಂತಂದ್ರೆ ಲಾಂಗ್ ಡಿಸ್ಟೆನ್ಸಿಗೆ ಹೆಲ್ಪ್ ಆಗೋದ್ರಿಂದ ಶಿವಮೊಗ್ಗದಿಂದನೂ ಒಂದು ಬೀದರ್ ಅಥವಾ ಮುಂದೆ ಕಲಬುರಗಿಗೂ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಬಿಡ್ಬೇಕಂತೇಳಿ ನಂದು ಡಿಮ್ಯಾಂಡ್. ಜನರಲ್ ಕ್ಲಾಸದಂತೂ ಇಂಟೀರಿಯರ್ ನೋಡಿರಿ. ಈಗ ಈ ಟ್ರೈನ್ ಒಳಗಿರುವಂಥ ಸ್ಲೀಪರ್ ಕ್ಲಾಸದ ಇಂಟೀರಿಯರ್ಸ್ ನೋಡೋಣಂತೆ. ಇದ್ರೊಳಗೆ ರಿಸರ್ವ್ಡ್ ಕೋಚ್ ಇರುತ್ತೆ. ಅರ್ಧ ನಿಮಗೆ ಜನರಲ್, ಅರ್ಧ ಸ್ಲೀಪರ್ ನೋಡೋಕೆ ಸಿಗುತ್ತೆ. ಫಸ್ಟ್ ಎಂಟ್ರಿ ಕೊಡಕ್ಕೆ ವಾಶ್ ಬೇಸಿನ್ ಇರ, ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಅದಾವಲ್ಲ ಅಂತೇಳಿ ನೋಡೇ ಬಿಡೋಣ ನಾವು. ನೋಡಿರಿ ಸೇಮ್ ಥೀಮ್ ಅಂತೂ ಸೇಮ್ ಐತಿ. ಅದೇನು ಜನರಲ್ ಆಗಿತ್ತಲ್ಲ ಅದ ಒಂದು. ಮತ್ತು ಇಲ್ಲೂ ನಿಮಗೆ CCTV ಕ್ಯಾಮ್ರಾ ನೋಡೋಕೆ ಸಿಗುತ್ತೆ. ಆಟೋಮೆಟಿಕ್ ಡೋರ್ಸ್ ಇಲ್ಲ, ಅದೊಂದು ನಿಮಗೆ ಇಲ್ಲಿಂದ ಅಮೃತ್ ಭಾರತ್ ಮತ್ತು ಒಂದೇ ಭಾರತ್ಗೆ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೇಮ್ ಕುಷ್ನಿಂಗ್ ಇರುವಂಥ ಸೀಟ್ಗಳು ಸಿಗ್ತಾವೆ, ಬಟ್ ಇವೆಲ್ಲ ನಿಮ್ಗೆ ರಿಸರ್ವ್ಡ್ ಸಿಗ್ತಾವೆ. ಚಾರ್ಜಿಂಗ್ ಸಾಕೆಟ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲೂ ನಿಮ್ಗೆ C, USB A ಮತ್ತು ಅಡಾಪ್ಟರ್ ಪಿನ್ ನೋಡೋಕೆ ಸಿಗುತ್ತೆ. ಮತ್ತು ಒಂದು ಇದೈತಿ ಏನು ಹೇಳ್ರಿ, ಮಿರರ ಮತ್ತು ಚೈನ್ ಕೂಲಿಂಗ್ ಎಲ್ಲ ಕೊಟ್ರೆ. ಮತ್ತು ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಸಿಗುವಂಥ ಫ್ಯಾನ್ಸ್ ಎಲ್ಲ ಐತಿ. ಬಟ್ ನೋಡ್ರಿ ಇಲ್ಲಿ ಇಂಟೀರಿಯರ್ಸ್ ಮಸ್ತ್ ಕ್ಲಾಸಿಕ್ ಅನ್ನತೈತಿ. ಪ್ರೀಮಿಯಮ್ ಇಂಟೀರಿಯರ್ಸ್ ಈ ಟ್ರೈನಿಂದ ನಿಮ್ಗೆ ನೋಡೋಕೆ ಸಿಗುತ್ತೆ. ಇದು ಸೈಡ್ ಅಪ್ಪರ, ಲೋವರ, ಮಿಡಲ್, ಅಪ್ಪರ್ ಐತಿ. ನೋಡ್ರಿ ಎಷ್ಟು ಪ್ರೀಮಿಯಮ್ ಅದಾವೆ ಸೀಟ್ಗಳು. ಇದು ಥೀಮ್ ಏನೈತಲ್ಲ ಒಳಗಿಂದ ನಂಗೆ ಭಾಳ ಇಷ್ಟ ಆಗುತ್ತೆ. ಕಲರ್ ಕಾಂಬಿನೇಷನ್ ಅದು ಥೀಮ್. ಈ ಸ್ಯಾಫ್ರೋನ ಮತ್ತು ಏನಿದೆ ಗ್ರೇ ಟೈಪ್ ಕಲರ್ ಫಿನಿಶಿಂಗ್ ಏನು ಮಾಡಿರಲ್ಲ ಈ ಟ್ರೈನದ್ದು ಚೂಸ್ ಮಾಡಿದ್ದೆ. ಭಾಳ ಒಳಗಿಂದನೂ ಲುಕ್ ಕೊಟ್ಟತಿ, ಹೊರಗಿಂದನೂ ಅಷ್ಟೇ ಲುಕ್ ಕೊಟ್ಟತಿ. ಟೈಮ್ ನೋಡ್ಬೋದು ಇಲ್ಲಿ ನೀವು 11:59 ಆತ. ಡಿಪಾರ್ಚರಿಗೆ ಟ್ರೈನ್ ಹಾಂಕಾಗ್ ಆಗತ್ತೆ. ಡಿಪಾರ್ಚರ್ ನೋಡೋಣ ಅಂತ. ಡಿಪಾರ್ಟ್ ಅಂತೂ ಅದು ರೀ. ಬಟ್ ನಮ್ಮದು ಮೇನ್ ಮೋಟಿವ್ ಇರೋದ ಈ ರೂಟ್ ಮತ್ತು ಬಿಹಾರದ ಎಕ್ಸ್ಪ್ಲೋರೇಷನ್ ಮಾಡ್ಬೇಕಂತೇಳಿ. ಯಾಕಂತಂದ್ರೆ ನಮ್ಮ ಭಾರತ ದರ್ಶನ ಸೀರೀಸ್ ಒಳಗೆ ನಿಮಗೆ ತೋರಿಸತ್ತೀವಿ ನಾವು ಎಲ್ಲ ನಮ್ಮ ಭಾರತದ ಮೇನ್ ರೂಟ್ಸ್. ಅದರೊಳಗೆ ಈಗ ನಾವು ಹೊಂಟೇವಿ ಗಯಾದಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ಈ ರೂಟ್ ಒಳಗೆ ನಮಗೆ ನೋಡೋಕೆ ಸಿಗುತ್ತೆ ರೀ ಗ್ರ್ಯಾಂಡ್ ಕಾರ್ಡ್ ಲೈನ್ ಏನಪ್ಪ ಅಂತಂತಂದ್ರೆ ಇದೈತ್ರಿ ಧನಬಾದದಿಂದ ದೀನ್ ದಯಾಳ್ ಉಪಾಧ್ಯಾಯ ಮಠ. ಇದು ಯಾವ ಲೈನ್ ಒಳಗೆ ಬರುತ್ತಂದ್ರೆ ಹೌಡಾ ನ್ಯೂ ಡೆಲ್ಲಿ ಮೇನ್ ಲೈನ್ ಒಳಗೆ ಬರುತ್ತೆ. ಇದು ಗ್ರ್ಯಾಂಡ್ ಕಾರ್ಡ್ ಅಂತ ಯಾಕಂತ ಹೇಳ್ತಾರಂತಂದ್ರೆ ಇದು ಬಂದ್ಬಿಟ್ಟು ಕಾರ್ಡ್ ಅನ್ನೋದು ಒಂದು ಶಾರ್ಟೆಸ್ಟ್ ಅಂದಂಗೆ. ಇದು ಶಾರ್ಟೆಸ್ಟ್ ಲೈನ್ ರೀ. ಮೊದಲ ಹೌಡಾ ಅಂದರೆ ಕೋಲ್ಕತ್ತಾದಿಂದ ದಿಲ್ಲಿಗೆ ಹೋಗ್ಬೇಕಂತಂದ್ರೆ ವಾಯ ಪಾಟ್ನಾ ಹೋಗ್ತೈತೆ ಟ್ರೈನ್. ಬಟ್ ಅವಾಗಿನ ರೈಲ್ ಮಂತ್ರಿ ಅವರು ಇದನ್ನು ಮಾಡಿ ಶಾರ್ಟೆಸ್ಟ್ ಲೈನ್ ಮಾಡ್ಬೇಕಂತೇಳಿ 1906 ಒಳಗೆ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಇದು ಆಗಿದ್ದ ಗ್ರ್ಯಾಂಡ್ ಕಾರ್ಡ್ ಲೈನ್. ಅದಾದ್ಮೇಲೆ 192 ಕಿಲೋಮೀಟ್ರ್ ಏನೋ ಡಿಸ್ಟೆನ್ಸ್ ಕಮ್ಮಿ ಆತ್ರಿ ಈ ಸೆಕ್ಷನ್ ಒಳಗೆ. ಮತ್ತು ಈ ಗ್ರ್ಯಾಂಡ್ ಕಾರ್ಡ್ ಲೈನ್ ಏನೈತಲ್ಲ 160 ಕ್ಯಾಪೇಬಲ್ ಐತಿ. 160 ಟ್ರಯಲ್ಸು ಎಲ್ಲ ಮುಗಿದ್ಬಿಟ್ಟೈತಿ. ಬರೀ ಬೋರ್ಡಿಂದ ಅಪ್ರೂವಲ್ ಅಷ್ಟೇ ಬೇಕಾಗೈತಿ 160 km/h ಟ್ರೈನ್ಸ್ನ ಓಡ್ಸಾಕ. जस्ट 5 मिनट हुआ और गाड़ी की रफ्तार चेक करो, जबरदस्त भाई, जबरदस्त. ಜನಕ್ಕೆ ಎಕ್ಸೈಟ್ಮೆಂಟ್ ನೋಡ್ರಿ ಈ ಟ್ರೈನ್ ಏನು ನೋಡಿ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಗಯಾಯಿಂದ. ನೆಕ್ಸ್ಟ್ ನಮ್ದು ಮೇನ್ ಸ್ಟಾಪ್ ಇರೋದ ಈ ರೂಟ್ ಒಳಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಮೇನ್ ಸ್ಟಾಪ್ ಬರ್ತಾವ ಅನುಗ್ರಹ ನಾರಾಯಣ್ ರೋಡ, ಸಸಾರಾಮ ಮತ್ತು ಬಬುವಾ ರೋಡ, ಆಮೇಲೆ ದೀನ್ ದಯಾಳ್ ಉಪಾಧ್ಯಾಯ, ಆಮೇಲೆ ಬರುತ್ತೆ ಪ್ರಯಾಗ್ರಾಜ. ಅಲಹಾಬಾದ್ ಅಂತನೂ ಅನ್ಬೋದು, ಪ್ರಯಾಗ್ರಾಜ ನೀವು ಕೇರ್ಬೋದು, ಮಹಾಕುಂಭ ಆದಂಥ ಸ್ಥಳ. ಆಮೇಲೆ ಬರುತ್ತೆ ರೀ ಕಾನ್ಪುರ್, ಆಮೇಲೆ ಮೇನ್ ಸ್ಟೇಷನ್ ಆದಂಥ ನ್ಯೂ ಡೆಲ್ಲಿ. ಬಟ್ ಈ ಸೆಕ್ಷನ್ ಏನು ಇಂಪಾರ್ಟೆನ್ಸ್ಪ ಮತ್ತು ಬೆಸ್ಟ್ ಫೀಚರ್ ಅಂತಂದ್ರೆ ಡಿಪಾರ್ಟ್ ಹಾಕೊಳ್ಗನು 130 ಸ್ಪೀಡ್ ನಮ್ಮ ಟ್ರೈನ ತೊಗೊಂಡ್ಬಿಡ್ತಾವ. ಸರ್ವಿಸಸ್ ಸ್ಟಾರ್ಟ್ ಆದ ನೋಡ್ರಿ. ಇನಾಗ್ರಲ್ ಜರ್ನಿ ಐತಂದ್ರೆ ಅದ್ರೊಳಗೆ ಏನರ 7 hours ಇದ್ದೇ ಇರುತ್ತೆ. ಇದೇನು ಡಬ್ಬಿ ಕೊಟ್ಟಿದ್ರಲ್ಲ, ವೆಲ್ಕಮ್ ಆನ್ ಬೋರ್ಡ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ IRCTC ಗಯಾ ಟು ನ್ಯೂ ಡೆಲ್ಲಿ ಅಂತೇಳಿ ಬೋರ್ಡಿಂಗ್ ಹಾಕ್ಯಾರ. ಮಂಚಾನದ ಡಯಟ್ ಮಿಕ್ಸ್ಚರ್ ಐತಿ, ಒಂದು ಬಿಕಾಜಿ ಕಚೋರಿ, ಇದಂತೂ ವೇಸ್ಟ್. ಒಂದು ಲಾಟಿ ಚೋಕೋಪಾಯ್, ಓರಿಯೋನ್ ಚೋಕೋಪಾಯ್ ಅಂತ ರಿಯಲ್ ಆರೆಂಜ್ ಅಂತ. ಮತ್ತು ಇಲ್ಲೊಂದು ರಿಯಲ್ ಫ್ರೂಟ್ ಜ್ಯೂಸ್ ಐತಿ, ಒಂದು ಪತೀಸ ಮತ್ತೊಂದು ಟೊಮೆಟೊ ಕೆಚಪ್ ಐತಿ. ಅದ್ರ ಜೊತೆ ಮಕ ಹೊರದೊಳಗೆ ಟಿಶ್ಯೂನು ಕೊಟ್ರಿ, ಮಕ ಕೈ ಮತ್ತು ವೆನಿಲಾ ಮಫಿನ್ ಐತಿ. ವಾ, ನಾನು ಅನ್ಸುಮಟ್ಟಿಗೆ ಬರೀ ಒಂದು ಆ್ಯಪಲ್ ಜ್ಯೂಸ್ ಕುಡಿದ್ದೀನಿ. ರಿಯಲ್ ಫ್ರೂಟ್ ಜ್ಯೂಸ್ನ ಎಂಜಾಯ್ ಮಾಡೋಣ ಅಂತ
ಟ್ರೈನ್ ಒಂದು ಸ್ವಲ್ಪ ಸ್ಲೋ ಆತ 130 ಆಕ್ಷನ್ ನಾನ್ ಸ್ಟಾಪ್ ಹೋಗಕ್ಕೆ ಸಿಗತೈತೆ ಯಾವುದೋ ಸ್ಟೇಷನ್ ಹುಡುಗರೆಲ್ಲ ಡಿಬೋರ್ಡ್ ಮಾಡಿಸ್ಬೋದು ಯಾಕಂತಂದ್ರೆ ಇನಾಗ್ರಲ್ ಇವೆಂಟ್ ಐತಿ ಇದೇ ಇವೆಂಟ್ನ ನಿಮ್ಮ ದರ್ಶನ ಸೀರೀಸ್ ಒಳಗೆ ಆ್ಯಡ್ ಮಾಡ್ಬೇಕಂತೇಳಿ ನಂಗೆ ಭಾಳ ಆಸೆ ಐತ್ರಿ ನೋಡ್ರಿ ಇಲ್ಲ ನಮ್ಮ ದೇಶದ ಇನ್ನೊಂದು ಭಾಗ ಆದಂಥ ಬಿಹಾರ ಉತ್ತರ ಪ್ರದೇಶ ಸೈಡ್ ಎಲ್ಲ ಹೆಂಗೆ ಇನಾಗ್ರೇಷನ್ ಅದು ಪ್ರಕ್ರಿಯೆ ಇರುತ್ತೆ ಅಂತ ಹೇಳಿ ತೋರ್ಸಕ್ಕೆ ಇದು ಒಂದು ಲಾಗ್ ನೋಡ್ರಿ ಎಲ್ಲ ರೈಲ್ ಲಾಗರ್ಸ್ ಅದಾರ ಸತ್ಯ ಅನ್ನ ರಾಹುಲ್ ಭಯ್ಯ ಲೋಕಲ್ ಈ ಕ್ರಿಯೇಟರ್ಸ್ ಅದಾರ ಮತ್ತು ನ್ಯಾಷನಲ್ ಕ್ರಿಯೇಟರ್ಸು ಅದಾರ भाई साहब क्या भगा रहा है इसको फ्लैट 130 ಈಗ ನೋಡ್ರಿ ನಾವು ಅನುಗ್ರಹ ನಾರಾಯಣ್ ರೋಡ್ ಅಂತೇಳಿ ಎಂಟ್ರ್ ಅದೇವಿ ಇಲ್ಲಿ ನೋಡ್ಬೋದು ನೀವು ಇದ್ರ ಮೇಲೆ ಉರ್ದುನು ಬರ್ದಾರ ಇಲ್ಲಿ ಕ್ರಾಸಿಂಗ್ ಆಗಿ ಸಿಕ್ತು ನಮಗೆ ರಾಂಚಿ ಅರಾಯಿಂದ ರಾಂಚಿಗೆ ಹೋಗೋದು ಇಂಟರ್ಸಿಟಿ ಇರ್ಬೋದು ಮೇ ಬಿ ಇದು ರಶ್ ನೋಡ್ರಿ ಇಲ್ಲಿ तो वो पटना वाली कौन सी है जो ब्लू है भगवा वाली होगी ಔರಂಗಾಬಾದ್ ಡಿಸ್ಟಿಕ್ ಒಳಗೆ ಬರುತ್ತೆ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಅನುಗ್ರಹ ನಾರಾಯಣ್ ರೋಡ್ ವಿಚಿತ್ರ ಅನ್ನಿಸ್ತಿರ್ಬೋದು ಇದು ಬಂದಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅನುಗ್ರಹ ನಾರಾಯಣ್ ಅವರಿಂದ ಅವರಿಗೆ ಬಿಹಾರದ ಬಿಸ್ಮಾರ್ಕ್ ಅಂತ ಹೇಳಿ ಕರಿತಿದ್ರಂತ ಅವ್ರ ಹೆಸರಿನ ಮೇಲೆ ಈ ಸ್ಟೇಷನ್ನ ಇದನ್ನು ಮಾಡ್ರೆ ಮತ್ತು ನಿಮಗೆ ಇಲ್ಲಿ ಸ್ಲೀಪರ್ದು ಇಂಟೀರಿಯರ್ಸ್ ನೋಡ್ಬೇಕಂದ್ರೆ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ಭಾಳ ಕಂಫರ್ಟೇಬಲ್ ಅನ್ಸುತ್ತೆ ನಂಗೆ ನಾನು ಫಸ್ಟ್ ಲುಕ್ ನೋಡಿದ್ದೆ ವಂದೇ ಭಾರತ್ ಸ್ಲೀಪರದ್ದು ಅದ್ರದ್ದು ಆ್ಯಸ್ ಇಟ್ ಈಸ್ ಒನ್ ಸೈಪ್ ಲುಕ್ ಲೈಕ್ ಇಂಟೀರಿಯರ್ಸ ನೋಡೋಕೆ ಸಿಗುತ್ತೆ ಇದೆಲ್ಲ ನೀವು ನೋಡ್ಬೋದು ಮಸ್ತ್ ನೀಟ್ ಆ್ಯಂಡ್ ಏನೈತಿ ಮತ್ತು ಕುಷನಿಂಗ್ ಭಾಳ ಕಂಫರ್ಟ್ ಐತ್ರಿ ಆರಾಮ್ ಕುಂದ್ರಾಕ ಹೆಂಗೆ ಅನ್ಸತ್ತಂತಂದ್ರೆ ನೀವು ಸ್ಲೀಪರ್ ಒಳಗೆ ಕುಂತೇನಂತ ಫೀಲೇ ಬರಂಗಿಲ್ಲ ಯಾಕಂದ್ರೆ ರೀಸೆಂಟಾಗಿ LHB ಒಳಗೆ ಕುಷನಿಂಗ್ ಕಮ್ಮಿ ಇತ್ತು ಬಟ್ ಇದ್ರ ಕುಷನಿಂಗ್ ನೋಡ್ರಿ ಇಲ್ಲಿ ಮಿಡಲ್ ಬರ್ತದೆ ಏನಿಲ್ಲ ಅಂತಂದ್ರೆ 4 ಇಂಚ್ ಬಟ್ ನಿಮ್ಗೆ अमृत भारत इन एक्शन तुम्हारे बोलते ही गाड़ी ने ब्रेक मार दिया भाई ऐसा क्या चिल्ला है धीरे हो गया ಈಗ ನೋಡ್ರಿ ನಾವು ಸೋನ್ ನದಿನ ಕ್ರಾಸ್ ಮಾಡತ್ತೀವಿ ಧೈರ್ಯ ಒಂದು ಸೋನ್ ಒಳಗೆ ಇದ್ರೊಳಗೆ ನೋಡ್ರಿ ನೀವು ಟೋಟಲ್ 5 ಲೈನ್ ಅದಾವೆ ಇಂಡಿಯಾ ಒಳಗೆ ಇದು ಏಕಮಾತ್ರ ರೈಲ್ವೇದ ನದಿ ಮೇಲೆ ಇರುವಂಥ ಬ್ರಿಡ್ಜ್ ಎಲ್ಲಿ 5 ಟ್ರ್ಯಾಕ್ ಸಿಗ್ತಾವೆ ನಿಮ್ಗೆ ನೋಡೋಕೆ ವೆದರ್ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗೈತೆ ಈಗ ಮಧ್ಯಾಹ್ನ ಮತ್ತು 2 ಗಂಟೆ ಆಗತ್ತೈತೆ 2 ಗಂಟೆಗೆ ಈ ವೆದರ್ ನೋಡ್ಬೋದು ನೀವು ಇಲ್ಲಿ ರೈಲ್ ಫ್ಯಾನ್ಸ್ ಎಲ್ಲ ಎಷ್ಟು ಎಕ್ಸೈಟೆಡ್ ಅದಾರ ಎಲ್ಲರೂ ಅಂತೇಳಿ देखिए सोन नदी पार करते करते मौसम बहुत खूबसूरत हो गया ಯಾವಾಗಿಂದ ಬಿಟ್ಟೇವಲ್ಲ ಅವಾಗಿಂದನ ನೋಡ್ರಿ 130 ನಾನ್ ಸ್ಟಾಪ್ ಆಗಿ ಹೊಂಟದ ಗಾಡಿ ಫೀಲ್ ಆಗಂಗಿಲ್ಲ ನೋಡ್ರಿ ಎಲ್ಲ ಹೊಸ ಕೋಚಸ್ ಟ್ರ್ಯಾಕ್ಸ್ ಎಷ್ಟು ಕೆಪಬಲ್ ಅದಾವಪ್ಪ ಅಂತಂದ್ರೆ 130 ನಿಮ್ಗೆ ಫೀಲು ಆಗಂಗಿಲ್ಲ 130 180 ಹೊಂಟದ ಬರೀ ಇದು ಇಂಟರ್ಚೇಂಜ್ ಬಂದಾಗ ಅಷ್ಟು ಫೀಲ್ ಆಗತ್ತೆ ನೋಡ್ರಿ ನಿಮ್ಗೆ ಯಾಕಂತಂದ್ರೆ ಅವಾಗ ಸ್ವಲ್ಪ ಗಾಡಿ ಅಳ್ಳಾಡತ್ತೆ ಅನ್ನ ನೋಡ್ರಿ ಆಗಿಂದಾಗ ನೀವು ಎಡಿಟಿಂಗು ಸ್ಟಾರ್ಟ್ ಮಾಡಿಬಿಟ್ರೆ दानापुर लग रही है हाँ जी तो सिकंदराबाद दानापुर रुद्रा भाई इसका स्लीपर का ಇದ್ರ ಸ್ಲೀಪರ್ ರಶ್ ನೋಡ್ರಿ ಇಲ್ಲಿ
ಎಂಟು ಪ್ಯಾಕ್ ಇದ್ದಂಗೆ ಇದು ಗಾಡಿಗೆ ಇದು ಮಾತ್ರ. ये गुजरे संमित्रा गुजरे राप्ती सागर गुजरे नाच बंद कर लो भाई. कुछ आ रही है ना जैसे संमित्रा 48 घंटे की जर्नी करके बेंगलोर पहुंच रही होती है ना, बैपन स्टार्टिंग दूर से करता है. 205 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವೀಗ ಎಂಟ್ರ್ ಆಗ್ಯಾವ್ರಿ ದೀನ್ ದಯಾಳ್ ಉಪಾಧ್ಯಾಯಕ್ಕೆ. ಉತ್ತರ ಪ್ರದೇಶಕ್ಕೆ ಎಂಟ್ರ್ ಆದೀವಿ. ಬಿಹಾರನ ಬಿಟ್ಟು ನೀವೇನ್ರ ವಾರಾಣಸಿ ಕಾಶಿ ಎಲ್ಲ ಅಡ್ಡಾಡಕ್ಕೆ ಬರ್ತಾರೆ ಅಂತಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಭಾಳ ಸಮೀಪ ಆಗುತ್ತೆ ನಿಮ್ಗೆ ರೈಲ್ವೆ ಸ್ಟೇಷನ್. ನಾನು ಬಂದಿದ್ದೆ ದೀನ್ ದಯಾಳ್ ಉಪಾಧ್ಯಾಯಕ್ಕೆ. ನಮ್ಮ SMUT ದಾನಾಪುರ್ ಸೂಪರ್ ಫಾಸ್ಟ್ ಅಂತೇಳಿ ಹೆಸರಿಗೆ ಐತ್ರಿ, ಬಟ್ ಅದು ಸ್ಪೆಷಲ್ ಎಕ್ಸ್ಪ್ರೆಸ್. ಅದನ್ನು ತೊಗೊಂಡು 60 ತಾಸು ಜರ್ನಿ ಮಾಡಿ ನಾ ಇಲ್ಲಿ ಬಂದಿದ್ದೆ. ಇದು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಜಂಕ್ಷನ್ ರೀ. ಯಾಕಂತಂದ್ರೆ ಇಲ್ಲಿಂದ ನಿಮ್ಗೆ ನಾ ತೋರಿಸ್ದಂಗೆ ಹೌಡಾ ಮೇನ್ ಲೈನ್ ಅಂತೂ ಸಿಗುತ್ತೆ. ಗ್ರ್ಯಾಂಡ್ ಕೋಡ್ ಲೈನ್ ಇಲ್ಲಿಗೆ ಎಂಡ್ ಆಗುತ್ತೆ. ಧನ್ಬಾದ್ದಿಂದ ಸ್ಟಾರ್ಟ್ ಆಗುತ್ತೆ, DDUಗೆ ಎಂಡ್ ಆಗುತ್ತೆ. ಮತ್ತು ಇನ್ನೊಂದು ಲೈನ್ ಬಂದ್ಬಿಟ್ಟು ಹೋಗುತ್ತೆ ರೀ ಪಾಟ್ನಾ ಸೈಡ್, ಅಂದ್ರೆ ಬಿಹಾರದ ರಾಜಧಾನಿ. ನಾವು ಹೋಗತ್ತೀವಿ ಒಂದು ಲೈನ್ ನಾವು ಹೋಗತ್ತೀವಿ ಪ್ರಯಾಗ್ರಾಜ್ ಸೈಡ್, ಒಂದು ಲೈನ್ ವಾರಾಣಸಿ ಸೈಡ್ ಹೋಗುತ್ತೆ ರೀ, ಇನ್ನೊಂದು ಲೈನ್ ಸತ್ನಾ ಸೈಡ್ ಏನೋ ಹೋಗುತ್ತೆ ಅಂತ ಅದು ಲೈನೇ ಇಲ್ಲಿ ನೋಡೋಕೆ ಸಿಗುತ್ತೆ. ಭಾಳ ಬಿಗ್ಗೆಸ್ಟ್ ಜಂಕ್ಷನ್ ರೀ ಇದು, ನಾರ್ತ್ ಸೆಂಟ್ರಲ್ ರೈಲ್ವೇಸ್ ಇದ್ದ. ಈ ಜಂಕ್ಷನ್ ಎಷ್ಟು ಫೇಮಸ್ ಐತಪ್ಪ ಅಂತಂದ್ರೆ ಏನೇನು ಮೆಜಾರಿಟಿ ಪ್ರೀಮಿಯಂ ಟ್ರೈನ್ಸ್ ಎಲ್ಲ ನೋಡ್ತಿರಲ್ಲ, ಹೌಡಾ ರಾಜಧಾನಿ, ರಾಂಚಿ ರಾಜಧಾನಿ, ಆಲ್ಮೋಸ್ಟ್ ಈ ಬಿಹಾರ, UP, ನಾರ್ತ್ ಈಸ್ಟ್ ಮತ್ತು ಭುವನೇಶ್ವರ, ಒಡಿಶಾ ಈ ಟೈಪ್ ಎಲ್ಲ ರಾಜಧಾನಿಗಳು ಬರ್ತಾವಲ್ಲ, ಮೇನ್ ಬರೋದು DDUಗೆ. ಮತ್ತು ಯಾವ ಫೇಮಸ್ ಟ್ರೈನ್ಗಳು ಕೇಳ್ಬೋದು ನೀವು, ಯಾವ್ದು ಹೇಳ್ರಿ, ಪೂರ್ವ ಎಕ್ಸ್ಪ್ರೆಸ್, ಪುರುಷೋತ್ತಮ, ನಂದನ್ ಕನನ್ ಅಂಥ ಎಲ್ಲ ಪ್ರೀಮಿಯಂ ಟ್ರೈನ್ಗಳನ್ನ ಹ್ಯಾಂಡಲ್ ಮಾಡುವಂಥ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್ ಇದು ದೀನ್ ದಯಾಳ್ ಉಪಾಧ್ಯಾಯ. ನಮ್ಮ ಬೆಂಗಳೂರಿಂದನೂ ನಿಮಗೆ ಬಹಳಷ್ಟು ಟ್ರೈನ್ಗಳು ದೀನ್ ದಯಾಳ್ ಉಪಾಧ್ಯಾಯಕ್ಕೆ ನೋಡೋಕೆ ಸಿಗ್ತಾವ. 205 ಕಿಲೋಮೀಟರ್ನ 2.5 ತಾಸೊಳಗೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಕವರ್ ಮಾಡೈತಿ ವಿತ್ 3 ಹಾಲ್ಟ್. ಇನಾಗ್ರೇಷನ್ ಸಂಬಂಧ 3 ಹಾಲ್ಟ್ ಕೊಟ್ಟಿದ್ರಿ, ಯಾಕಂದ್ರೆ ಹುಡುಗರೆಲ್ಲ ಹತ್ತಿದ್ರಲ್ಲ ಅವ್ರು ಹತ್ಸಾಕ ಅಂತಂತೇಳಿ. ಮತ್ತು ನೋಡ್ರಿ ಇಲ್ಲ ರೆಗ್ಯುಲರ್ ಮೇಂಟೆನೆನ್ಸ್ ಆಗತ್ತೆ ಗಾಡಿದ, ಅಂದ್ರೆ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡತ್ತಾರ. ನೀವೆಲ್ಲಿ ನೋಡು ಡೈರೆಕ್ಟ್ ವಾರಾಣಸಿಗೆ ಹೋಗುವಂಥ ಲೈನ ಇಲ್ಲಿಂದ ಎಕ್ಸಿಟ್ ಆಗಿಬಿಡುತ್ತೆ ರೀ. ನಾವಿನ್ನು ಡೈರೆಕ್ಟ್ ಇನ್ನು ಪ್ರಯಾಗ್ರಾಜ್ ಲೈನ್ इसमें सोने तो नहीं मिलेगा शायद. ಭಾರತ್ ಎಕ್ಸ್ಪ್ರೆಸ್ಗಳು ಆಲ್ಮೋಸ್ಟ್ ಲಾಂಗ್ ಜರ್ನಿ ಟ್ರೈನ್ಗಳು ಇರೋದ್ರಿಂದ ಇದ್ರೊಳಗೆ ಪ್ಯಾಂಟ್ರಿ ಕಾರ್ ಫೆಸಿಲಿಟೀಸ್ನು ಪ್ರೊವೈಡ್ ಮಾಡ್ಯಾರ. ನೋಡ್ರಿ ಇಲ್ಲಿ ಮಸ್ತ್ ಹೈಟೆಕ್ ಪ್ಯಾಂಟ್ರಿ ಕಾರ್ ನೋಡೋಕೆ ಸಿಗುತ್ತೆ. ಇದ್ರೊಳಗೆ ಓವನ್, ಡೀಪ್ ರೆಫ್ರಿಜರೇಟ್ರ ಮತ್ತು ನೋಡ್ರಿ ಇಲ್ಲಿ ವಾಟರ್ ಪ್ಯೂರಿಫೈರು ಎಲ್ಲ ಕಡೆಯಿಂದ ಪ್ರೊವೈಡ್ ಆಗೈತಿ ಪ್ಯಾಸೆಂಜರ್ ಅಮ್ಯುನಿಟಿಗೋಸ್ಕರ. ನೀವು ನೋಡ್ಬೋದು, ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತಾನೆ ಗೊತ್ತಿರೋದು ನಿಮ್ಗೆ, ಇದೆಲ್ಲ ಫುಲ್ ಓಪನ್ ಇರ್ತಿತ್ತು ಸ್ಪೇಸ್. ಬಟ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ ನೋಡ್ರಿ ಇಲ್ಲಿ ಈ ಜೈಲ್ಗೆ ಅದೇ ಕಂಬಿ ಮಾಡ್ರೆ ಇಲ್ಲಿ ನೀವು 1-to-1 ಇದನ್ನು ಮಾಡ್ಬೋದು. ಮತ್ತು ಇಲ್ಲೆಲ್ಲ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಒಳಗಿಂದ ಹೆಂಗೈತೆ ಅಂತೇಳಿ. ನೋಡ್ರಿ ಇಲ್ಲಿ ಹೊಸ ಫ್ರಿಜ್ ಅದಾವೆ. ವಾ, ಅಮೃತ್ ಭಾರತದ ಪ್ಯಾಂಟ್ರಿ ಕಾರ್ ಕೋಚ್ ಹಿಂಗೆ ಕಾಣುತ್ತೆ ನೋಡ್ರಿ. ಬರೀ ಒಂದು ರೌಂಡ್ ನಾನು ಹಂಗೆ ಹಾಕತ್ತೀನಿ. ಮತ್ತು ಇದೆಲ್ಲ ಪ್ಯಾಂಟ್ರಿ ಕಾರ್ದಾಗ ಏನೇನು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕುಂತ್ಕೊಳಕ್ಕೆ, ಅವ್ರಿಗೆ ಮಲ್ಕೊಳಕ್ಕೆಲ್ಲ ಸ್ಪೇಸ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಅವ್ರಿಗೆ ಮತ್ತು ಒಳ್ಳೆ ಲಾಕರ್ ಪ್ರೊವೈಡ್ ಮಾಡ್ಯಾರ ಫಸ್ಟ್ ಟೈಮ್ ನೋಡ್ರಿ. ಯಾಕಂತಂದ್ರೆ ಪಾಪ ಅವರು ಎಷ್ಟೋ ದೂರ ಒಂದು 10-15 ದಿನ ಮನೆ ಬಿಟ್ಟು ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಲಾಕರ್ ಫೆಸಿಲಿಟೀಸು ಪ್ರೊವೈಡ್ ಮಾಡ್ಯಾರ. ಇದೆ ನೋಡ್ರಿ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ದ ಪ್ಯಾಂಟ್ರಿ ಕಾರ ಹೆಂಗೈತೆ ಅಂತೇಳಿ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಇದೇನು ಪ್ಯಾಂಟ್ರಿ ಕಾರ್ ಐತಲ್ಲ ಒಂದೇ ಭಾರತ್ ಒಳಗಿಲ್ಲ, ಅದೊಂದು ಇಲ್ಲೇ ಅಡ್ವಾಂಟೇಜ್. ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ ನಿಮ್ಗೆ ಟಿಕೆಟ್ ಒಳಗನ ಫುಡ್ ಇನ್ಕ್ಲೂಡ್ ಇರುತ್ತೆ. ಬಟ್ ಇಲ್ಲಿ ಹೆಂಗಾಗತ್ತೆ ಅಂತಂದ್ರೆ ನಿಮ್ಗೆ ಏನು ಬೇಕಲ್ಲ ಅದನ್ನು ಡಿಮ್ಯಾಂಡ್ ಮಾಡಿ ನೀವು ಖರೀದಿ ಮಾಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ವಾಶ್ ಬೇಸಿನ್ ಏರಿಯಾ, ಏನೋ ಪಾತ್ರೆ ಇರ್ತಾರಲ್ಲ ಅವ್ರದ್ದೆಲ್ಲ ಮಸ್ತ್ ಸಿಸ್ಟಮ್ಯಾಟಿಕ್ ಆಗಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ದ ಪ್ಯಾಂಟ್ರಿ ಕಾರ್ನ ಬಿಲ್ಡ್ ಮಾಡ್ಯಾರ. ಡಸ್ಟ್ಬಿನ್ಸ್ ಅದಕ್ಕೆ ನೋಡ್ರಿ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿಟ್ರ. ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ ಸೇಮ್ ಏನು ಒಂದೇ ಭಾರತದಾಗ ಸಿಗ್ತಿತ್ತಲ್ಲ ಅದ ವಾ. ಬಟ್ ಇದ್ರೊಳಗೆ ಚೈನು ಕೊಟ್ರೆ, ಒಂದೇ ಭಾರತದಾಗ ಚೈನ್ ಇಲ್ಲ. ಇದ್ರೊಳಗೆ ಈ ಕಾಲ್ ಬಟನ್ ಹೊತ್ತಿಗೆ ನೀವು ಲೋಕೋ ಪೈಲಟಾಗಿ ಗಾರ್ಡ್ ಜೊತೆ ಮಾತಾಡ್ಬೋದು. ಸ್ಕಿಪ್ ಮಾಡತ್ತೇವೆ ನೋಡ್ರಿ ಮಿರ್ಜಾಪುರ್ ರೈಲ್ವೆ ಸ್ಟೇಷನ್. ನೀವು ನೋಡಿರ್ಬೋದ ಫೇಮಸ್ ವೆಬ್ ಸೀರೀಸ್ ಐತಿ ಮಿರ್ಜಾಪುರ್ ಅಂತಂತೇಳಿ, ಅದನ್ನು ನಾವೀಗ ಸ್ಕಿಪ್ ಮಾಡತ್ತೇವೆ. ಇಲ್ಲಿ ಸ್ಟಾಪ್ ಇಲ್ಲ ನಮ್ದು. ಒರಿಜಿನಲ್ ಆಗಿರುವಂಥ ಪ್ಲೇಸ್ ಮಿರ್ಜಾಪುರ. ಈಗ ನಾವು ವಿಂಧ್ಯಾಂಚಲ್ ಸ್ಕಿಪ್ ಮಾಡತ್ತೇವೆ ರೀ. ಇದೇನೈತಲ್ಲ ಇದು ವಿಂಧ್ಯಾಂಚಲ್ ರೀಜನ್ ಉತ್ತರ ಪ್ರದೇಶದಾಗ. ಮಿರ್ಜಾಪುರ ಎಲ್ಲ ಇದೇ ರೀಜನ್ ಒಳಗೆ ಬರುತ್ತೆ ಅಂತೇಳಿ ಹೇಳ್ತಾರೆ.
ನಮ್ಮ ಭಾರತ ದರ್ಶನ ಸೀರೀಸ್ ಒಳಗೆ ನಾವು ಮಿರ್ಜಾಪುರದ ಫೇಮಸ್ ಪ್ಲೇಸನ್ನು ನೋಡ್ಬಿಟ್ಟಿವಿ. ವಿಂಧ್ಯಾಚಲ್ ಪಾಟ್, ಉತ್ತರ ಪ್ರದೇಶದ. ನಾವೀಗ ಪ್ರಯಾಗರಾಜ್ ಜಂಕ್ಷನ್ಗಿಂತ ಮೊದಲ ಗಂಗಾ ನದಿನ ಕ್ರಾಸ್ ಮಾಡತ್ತೇವೆ ರೀ. ಇದ ಮುಂದೆ ಹೋಗಿ ನೀವು ನೋಡಿರುವಂಥ ಮಹಾಕುಂಭದ ಸ್ಥಳ ಸಂಗಮ ನಗರಿ, ಸಂಗಮಕ್ಕೆ ಹೋಗಿ ಕೊಡುತ್ತೆ ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿಗಳು. ನಾವೀಗ ನೋಡ್ರಿ ತ್ರಿವೇಣಿ ಸಂಗಮದ ನದಿನ ಕ್ರಾಸ್ ಮಾಡಿದ್ದೀವಿ ಪ್ರಯಾಗರಾಜ್. ನಮ್ಮ ಟ್ರೈನದ್ದು ಸ್ಟಾಪ್ ಪ್ರಯಾಗರಾಜ್ ಜಂಕ್ಷನ್ ಒಳಗೆ ಇರಂಗಿಲ್ಲ. ಅದಕ್ಕೆ ನಾವು ಇಲ್ಲೇ ವಾರಣಾಸಿಯಿಂದ ಆಗ್ರಾ ಕ್ಯಾಂಟಿಗೆ ಹೋಗುವಂಥ ವಂದೇ ಭಾರತ್ನ ಔಟ್ರದಾಗ ಓವರ್ಟೇಕ್ ಮಾಡ್ತೀವಿ. ನಮ್ಮದು ಸ್ಟಾಪ್ ಇರುತ್ತೆ. ಇದ್ರದ್ದು ಇನ್ನೊಂದು ಸಬ್ ವಿಂಗ್ ಸ್ಟಾಪ್ ಆದಂತಹ ಸುಬೇದಾರ್ಗಂಜ್. ಆಗ್ರಾ ವಂದೇ ಭಾರತ್ಗೂ ಓವರ್ಟೇಕ್ ವಾರಣಾಸಿ ಆಗ್ರಾ. ನಾವೀಗ ವಾರಣಾಸಿ ಆಗ್ರಾ ವಂದೇ ಭಾರತ್ನ ಓವರ್ಟೇಕ್ ಮಾಡಿದೀವಿ ನೋಡ್ರಿ. ಈಗ ನಾವು ಸ್ಕಿಪ್ ಮಾಡತ್ತೇವೆ ಸಂಗಮ ನಗರಿ ಪ್ರಯಾಗರಾಜ್ನ. ಸ್ಟಾಪ್ ಇಲ್ರಿ ಇಲ್ಲೇ. ನೆಕ್ಸ್ಟ್ ಸುಬೇದಾರ್ಗಂಜ್ ಅಂತೈತಿ, ಅಲ್ಲಿ ಸ್ಟಾಪ್ ಐತಿ. ಯಾರಾವತ್ ಲೋಕೋಮೋಟಿವ್ ಇಲ್ಲಿ ಬಂತ. ಈಗ ಒಂದು 6-7 ತಿಂಗಳ ಹಿಂದೆ ಇಲ್ಲಿ ಮಹಾಕುಂಭ ಆದಾಗ ಇಷ್ಟು ರಶ್ ಇತ್ತು ಹೇಳ್ರಿ, ಕಾಲು ಇಡಕ್ಕೆ ಜಾಗ ಇರಲಿಲ್ಲ. ನಿಮ್ಮದು ಎಷ್ಟೋ ಜನದ ಎಕ್ಸ್ಪೀರಿಯನ್ಸ್ ಇರ್ಬೋದು ಇಲ್ಲೇ ಸುಬೇದಾರ್ಗಂಜ, ನೈನಿಗಂಜ ಮತ್ತು ಪ್ರಯಾಗರಾಜ್ ಸ್ಟೇಷನ್ಸ್ ಒಳಗೆ. ನೀವು ಯಾರ್ಯಾರೆಲ್ಲ ಪ್ರಯಾಗರಾಜ್ಗೆ ಮಹಾಕುಂಭ ನೋಡಕ್ಕೆ ಬಂದಿದ್ರಿ ಮತ್ತು ಮಹಾಕುಂಭದಾಗೆಲ್ಲ ಭಾಗಿಯಾಗಿದ್ರಿ, ಹೊಳೆ ಸ್ನಾನ ಮಾಡಿರಿ, ಎಲ್ಲರೂ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನನಗಂತೂ ಆ ಸೌಭಾಗ್ಯ ಸಿಗಲಿಲ್ಲ. ಎಷ್ಟು ಬ್ಯುಸಿಯೆಸ್ಟ್ जंक्शन में भी अपनी गाड़ी नहीं रुकी है, बढ़िया। मतलब मैंने उम्मीद नहीं की थी इतनी अच्छी प्रायोरिटी पे इसको निकालेंगे। ಇನಾಗ್ರೇಷನ್ ಸ್ಪೆಷಲ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸುಬೇದಾರ್ಗಂಜ್ಗೆ. ಪ್ರಯಾಗರಾಜದ ಔಟ್ರದಾಗ ಬರುತ್ತೆ. ನಾವು ಇಲ್ಲೇ ಡಿಬೋರ್ಡ್ ಆಗತ್ತೇವೆ. ಇಲ್ಲಿಂದ ನಮ್ದು ನೆಕ್ಸ್ಟ್ ಜರ್ನಿ ಇರುತ್ತೆ ನಾನ್ ಸ್ಟಾಪ್ ಹಮ್ಸಫರ್ ಎಕ್ಸ್ಪ್ರೆಸ್ ಒಳಗೆ. ಇಂಡಿಯನ್ ರೈಲ್ವೇಸ್ ಒಳಗಿರುವಂಥ ಒಂದು ನಾನ್ ಸ್ಟಾಪ್ ಹಮ್ಸಫರ್ ಸೋರ್ಸಿಂದ ಡೆಸ್ಟಿನೇಷನ್ ಮಟ್ಟ ಎಲ್ಲೂ ಸ್ಟಾಪ್ ಆಗಲ್ಲ. ನಾನ್ ಸ್ಟಾಪ್ ಆಗಿ ರನ್ ಆಗುತ್ತೆ. 15ರಿಂದ 20 ಟ್ರೈನ್ಗಳು ಓವರ್ಟೇಕ್ ಮಾಡ್ಕೊಂತ. ನೆಕ್ಸ್ಟ್ ನಮ್ಮದು ಭಾರತ ದರ್ಶನ ಸೀರೀಸ್ ಒಳಗೆ ಆ ಟ್ರೈನ್ನ ನಿಮ್ಗೆ ನೋಡೋಕೆ ಸಿಗುತ್ತೆ. ಈ ವಿಡಿಯೋನ ನಮ್ಮ ಇಲ್ಲಿಗೆ ಡನ್ ಅಂತ್ರಿ ನೋಡ್ರಿ ಇಲ್ಲಿ.